ಹಿರೇಹೊನ್ನಳ್ಳಿ ಗ್ರಾಮದಲ್ಲಿ ಈಗಾಗಲೇ 3ನೇ ಬಾರಿ ಜಾತ್ರಾ ಮಹೋತ್ಸವ ಗ್ರಾಮದೇವಿ ಹಾಗೂ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಈ ಬರುವ 26ನೇ ತಾರೀಕಿನಿಂದ ಪ್ರಾರಂಭಗೊಳ್ತಾ ಇದೆ. ಈಗಾಗಲೇ ನಾವು 2015ರಿಂದ ಗ್ರಾಮದೇವಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿದ್ವಿ. ಅದ ನಂತರ ಈಗಾಗಲೇ 2 ಜಾತ್ರೆಗಳನ್ನು ಮಾಡಿ 3ನೇ ಜಾತ್ರೆಗೆ ಈಗ ಗ್ರಾಮದ ಎಲ್ಲ ಗುರು ಹಿರಿಯರು ಒಂದು ಆಶೆ ಇತ್ತು, ಹೊಸ ಮೂರ್ತಿಗಳನ್ನು ಮಾಡಬೇಕು, ದುರ್ಗಾದೇವಿ ಸಣ್ಣ ದೇವಿ ಇರೋದರಿಂದ ರಾಮದೇವಿ ದುರ್ಗಾದೇವಿ ಹೊಸ ಮೂರ್ತಿ ಮಾಡೋಣ ಅಂತಕ್ಕಂಥ ಒಂದು ಮನದಾಶೆ ಇವತ್ತಿನ ದಿವಸ 2025ಕ್ಕೆ ಪೂರ್ಣ ಪ್ರಮಾಣದ ಮೂರ್ತಿಗಳನ್ನು ಹೊಸ ಮೂರ್ತಿಗಳನ್ನು ನಿರ್ಮಾಣ ಮಾಡಿ ಇವತ್ತಿನ ದಿವಸ ಅದಕ್ಕೆ ಸನ್ನದ್ಧರಾಗಿರ್ತಕ್ಕಂಥ ಮೂರ್ತಿಗಳ ಹೊಸ ಮೂರ್ತಿಗಳನ್ನು ಉತ್ಸವ ಮೂರ್ತಿಗಳನ್ನು ಮತ್ತು ದೇವಿಯ ಮೂರ್ತಿಗಳನ್ನು ಇವತ್ತು ನಾವು ಜಾತ್ರಾ ಮಹೋತ್ಸವ ಕಣಿಗೆಯಾಗಿಗೊಳಿಸಿದ್ದೇವೆ. ಪ್ರತಿ 5 ವರ್ಷಕ್ಕೊಮ್ಮೆ ಗ್ರಾಮದೇವಿ ಮತ್ತು ದುರ್ಗಾದೇವಿ ಜಾತ್ರೆ ಒಂದು ಉತ್ಸವ ಮತ್ತು ಜಾತ್ರೆ ನೆರವೇರುತ್ತದೆ. ಈ ಒಂದು ಜಾತ್ರೆಗೆ ಪ್ರತಿಯೊಂದು ನಮ್ಮ ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಗ್ರಾಮದೇವಿ ಮೆರವಣಿಗೆ ನಡೀತದೆ ಮತ್ತು ಸಕಲ ವಾದ್ಯಗಳೊಂದಿಗೆ ಡೊಳ್ಳಿನ ಮಜಲು ಇರ್ಬೋದು, ಕರಡಿ ಮಜಲು ಇರ್ಬೋದು, ಆಮೇಲೆ ಬೇಂಡ್ ಇರ್ಬೋದು, ಇವೆಲ್ಲ ಬೇಂಡು ಮುಖಾಂತರ ಬೀದಿಗಳಲ್ಲಿ ಮತ್ತು 501 ಕುಂಭಮೇಳ ಎಲ್ಲ ಸುಮಂಗಲೆಯರಿಂದ ಕುಂಭಗಳ ಮೇಳಗಳು ನಡೀತವೆ. ಮುರುಘಾಮಠ ಸ್ವಾಮಿಗಳು ಇರ್ಬೋದು, ಆಮೇಲೆ ಇಸ್ಲಾಂ ಧರ್ಮೀಯರು ಎಲ್ಲ ಜಾತಿ ಧರ್ಮ ಎಲ್ಲ ಒಂದೇ ಅನ್ನುವಂಥ ಭಾವನೆಯಿಂದ ಇವತ್ತು ಎಲ್ಲರೂ ಸ್ವಾಮಿಗಳು ಕೂಡಿ ಇವತ್ತು ಎಲ್ಲ ಮೆರವಣಿಗೆ ಮುಖಾಂತರ ದೇವಿ ಮೆರವಣಿಗೆ ಮುಖಾಂತರ ಈ ಒಂದು ದೇವಿ ಆಚರಣೆಯನ್ನು ಮಾಡ್ತೀವಿ. ಆ ಗೋಪುರ ನಿರ್ಮಾಣದಲ್ಲಿ ಪ್ರತಿಯೊಂದು ನವಶಕ್ತಿ ವೈಭವವನ್ನು ತುಂಬಿಕೊಂಡಿದೆ. ಆ ಒಂದು ನವಶಕ್ತಿಯನ್ನು ನೋಡಿಕೊಂಡ್ರೆ ಸಾಕು, ನಮಗೆ ನವದುರ್ಗಿಯರ ಆಶೀರ್ವಾದ ಈ ನಮ್ಮ ಹಿರೇಹೊನ್ನಳ್ಳಿ ಒಂದು ಗ್ರಾಮ ದೇವಿ ಗುಡಿಲಿಂದನೇ ಜರುಗದೆ ಅನುಭವದು. ದೇವಿಯ ದರ್ಶನವನ್ನು ಪಡೆದು ಪೂಜ್ಯರ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕೆಂದು ಗ್ರಾಮದ ಒಬ್ಬ ನಾಗರಿಕನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಈ ಸುತ್ತಮುತ್ತಲಿನ ಅನೇಕ ಗ್ರಾಮಗಳು ಬೇಗೂರು, ಬಿಸನಳ್ಳಿ, ಹಿರೇಹೊನ್ನಳ್ಳಿ, ಧೂಳಿಕೊಪ್ಪ ಹಾಗೂ ಉಗಣಿಕೆರೆ ಗ್ರಾಮಗಳ ಹುಲ್ಲಂಬಿ ಗ್ರಾಮಗಳ ಜನರು ಅವಶ್ಯವಾಗಿ ಬಂದು, ಯಾಕಂದರೆ ಇವು ಹಿಂದಿನಿಂದ ಮಂಡಳ ಪಂಚಾಯತಿ ಗ್ರಾಮ ಪಂಚಾಯತಿ ಇದ್ದಾಗ ಒಂದಕ್ಕೊಂದು ಸೇರಿದಂಥ ಹಳ್ಳಿಗಳು. ಆ ಕಾರಣಕ್ಕಾಗಿ ತಾವೆಲ್ಲರೂ ತಮ್ಮದೇ ಊರ ಗ್ರಾಮದ ಜಾತ್ರೆ ಎಂದು ಎಲ್ಲರ ಮನೋಭಾವನೆಯಲ್ಲಿ ಬೆಳೆದು ಒಳ್ಳೆಯ ರೀತಿಯಿಂದ ಜಾತ್ರಾ ಮಹೋತ್ಸವವನ್ನು ಮಾಡ್ಕೋಬೇಕಂತ ಹೇಳಿ ಈ ನಾಡಿನ ಜನತೆಗೆಲ್ಲ ನಮ್ಮೂರ ಜಾತ್ರೆಗೆ ತಾವು ಆಗಮಿಸಿ ಬೇಕಂದು ವಿನಂತಿಯನ್ನು ಮಾಡಿ